ಹಾಯ್ ಡಿಯರ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಇವಾಗ 2 ಪಾಠ ಮಾಡಿದ್ದೀನಿ. ಮೂರನೇ ಪಾಠ ನೋಡೋಣ ಬನ್ನಿ. ಮೂರನೇ ಪಾಠದಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತಾಯಿದ್ದೀನಿ. ಈಗ ಮೂರನೇ ಪಾಠ ನೋಡೋಣ ಬನ್ನಿ. ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ. ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ತನ್ಯತೆ ನೋಡಿ, ಈಸಿಯಾಗಿ ಕೊಟ್ಟವ್ರೆ. ಈ ತನ್ಯತೆ 1 ಮಾರ್ಕ್ಸಿಗೆ ಕೇಳ್ತಾರೆ. ತನ್ಯತೆ, ಕುಟ್ಯತೆ, ಶಾಬ್ದಾನ ಎಲ್ಲ. ತನ್ಯತೆ ಅಂದರೆ ಲೋಹಗಳು ತಂತಿಗಳಾಗುವ ಗುಣ. ಕುಟ್ಯತೆ ಅಂದರೆ ಲೋಹಗಳು ಹಾಳೆಗಳಾಗುವ ಗುಣ. ಶಾಬ್ದಾನ ಅಂದರೆ ಲೋಹವನ್ನು ಬಡಿದಾಗ ಶಬ್ದ ಉಂಟಾಗುವ ಗುಣ. ಈ ಮಿಶ್ರ ಲೋಹ, ಕ್ಷಾರ. ನೋಡಿ ಎಷ್ಟು ಈಸಿಯಾಗಿದೆ ಆನ್ಸರ್ಗಳೆಲ್ಲ. ಈಸಿಯಾಗಿದೆ ಆನ್ಸರ್ಗಳು, ಸರಳವಾಗಿ ಮಾಡಿದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ನಾನು ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತೀನಿ ಮುಂದೆ. ಥರ್ಮೈಟ್ ಕ್ರಿಯೆ ಎಂದರೇನು ನೋಡಿ. ಗ್ಯಾಲ್ವನೀಕರಣ ಎಂದರೇನು? ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕು ಹಿಡಿಯುವಂತೆ ಸಂರಕ್ಷಿಸಲು ಸತುವಿಗೆ ಬರಬೇಕಲ್ಲಿ ತೆಳು ಲೇಪನ ಮಾಡುವ ಒಂದು ಕ್ರಿಯೆ. ಅವು ತುಕ್ಕಿಡದಂತೆ ಅದನ್ನೇ ನಾವು ಗ್ಯಾಲ್ವನೀಕರಣ ಅಂತೀವಿ. ಅದೇ ರೀತಿ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನೆಂದರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಲೋಹದ ಆಕ್ಸೈಡ್ಗಳು. ಅಂದರೆ ಉದಾಹರಣೆಗೆ ಅಮೋನಿಯಂ ಆಕ್ಸೈಡು ಮತ್ತು ಸತುವಿನ ಆಕ್ಸೈಡು. ನೆಕ್ಸ್ಟ್ ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಲಭವಾಗಿ ಬರೆದಿದ್ದಾರೆ ಆನ್ಸರ್ಗಳು ಈ PDF ಅಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ 2 ಮಾರ್ಕ್ಸ್ಗೆ ನೋಡ್ತಾ ಇರ್ಬೋದು. ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ವ್ಯತ್ಯಾಸ ಸುಲಭವಾಗಿದೆ, ಓದ್ಕೊಳ್ಳಿ ಕರೆಕ್ಟಾಗಿ. ಆಮೇಲೆ ಇಲ್ಲಿ ರಾಸಾಯನಿಕ ಗುಣಗಳು, ಆಮೇಲೆ ಉರುವಿಕೆಗಳ ನಡುವಿನ ವ್ಯತ್ಯಾಸಗಳು, ಕಾಸುವಿಕೆ ಮತ್ತು ಉರುವಿಕೆಗಳ ನಡುವಿನ ವ್ಯತ್ಯಾಸಗಳು. ಅದೇ ರೀತಿ ಆಮ್ಲೀಯ ಆಕ್ಸೈಡ್ ಮತ್ತು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳ ನಡುವಿನ ವ್ಯತ್ಯಾಸಗಳು ಕೂಡ ಈಸಿ ಇದೆ. 2 ಮಾರ್ಕ್ಸ್ ಓದ್ಕೊಳ್ಳಿ ಇದೆಲ್ಲ. ಆಮೇಲೆ 35ನೇ ಕ್ವೆಶನ್, ಅಯಾನಿಕ ಸಂಯುಕ್ತಗಳ ಸಾಮಾನ್ಯ ಗುಣಲಕ್ಷಣಗಳು. ಅದೇ ರೀತಿ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ವಿಧಾನಗಳು. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಓದ್ಕೊಳ್ಳಿ. ಮತ್ತು ಈ ಪಾಠದಿಂದ ಬರುವಂಥ ಚಿತ್ರಗಳು ನೋಡೋದಾದರೆ, ರೇಖಾಚಿತ್ರ ಇದು ಪಕ್ಕಾ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಈ 2 ಚಿತ್ರಗಳು ನೋಡ್ಕೊಳ್ಳಿ. ಸರಿ, ಒಂದು ಚಿತ್ರ ಇಲ್ಲಿ ಕರೆಕ್ಟಾಗಿ ಕೊಟ್ಟವ್ರೆ. ಭಾಗಗಳನ್ನ ನೀವು ಗುರುತಿಸ್ಕೊಳ್ಳಿ ಈ ರೀತಿ. ನೆಕ್ಸ್ಟ್ ಚಿತ್ರ, 3 ಚಿತ್ರಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟೆಲ್ಲ ಬರುತ್ತೆ. ನೆಕ್ಸ್ಟು ಇಷ್ಟೇ 3ನೇ ಪಾಠ. ನೆಕ್ಸ್ಟ್ 4ನೇ ಪಾಠ ಮಾಡಿಬಿಡ್ತೀನಿ. ಅಲ್ಲಿವರೆಗೂ ಈ 3 ಕರೆಕ್ಟಾಗಿ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.